ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ರ್ಯಾಂಡಮ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗಲಿದೆಯಾ? ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರಾ? ನೋ ಕಾಂಟ್ಯಾಕ್ಟ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗಳು ಏನೇ ಆಗಿರಬಹುದು, ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ? ಕಾಡೋದಕ್ಕೆ ಶುರುವಾಗಿದೆಯಾ? ಕಾಡುತ್ತಾ ಅವ್ರಿಗೆ ನಿಮ್ಮ ನೆನಪು? ಯಾಕೆ ರಾತ್ರಿ ಬಗ್ಗೆನೇ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಬೆಳಗಿನ ಹೊತ್ತಲ್ಲಿ ಆ ವ್ಯಕ್ತಿ ಒಂದಷ್ಟು ಫ್ರೆಂಡ್ಸ್ ಜೊತೆ ಇರೋದು ಅಥವಾ ಫ್ಯಾಮಿಲಿ ಜೊತೆ ಇರೋದು ಏನೇ ಆಗಿರಬಹುದು. ನೈಟ್ ಏನಾಗುತ್ತೆ, ಎನರ್ಜಿ ವೇವ್ ಲೆಂತ್ಗಳು, ನೀವು ತುಂಬಾ ಅಳ್ತಾ ಮಲಗಿರ್ತೀರಿ, ಡಿಪ್ರೆಷನ್ಗೆ ಹೋಗಿರ್ತೀರಿ, ತುಂಬ ಮಾನಸಿಕವಾಗಿ ಕುಗ್ಗಿರ್ತೀರಿ. ಆ ಎನರ್ಜಿ ಸಬ್ಕಾನ್ಷಿಯಸ್ ಮೈಂಡಿಂದ ಬೇಗನೆ ತಗಲತ್ತೆ ಅಂತ ಹೇಳ್ಬೋದು. ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗ್ತಾ ಇದೆಯಾ? ಆ ವ್ಯಕ್ತಿ ಇತ್ತೀಚೆಗೆ ತುಂಬಾ ತಾಳ್ಮೆಗೆ ಹೋಗಿದ್ದಾರೆ. ಓಕೆ, ತುಂಬಾ ತಾಳ್ಮೆಯಲ್ಲಿದ್ದಾರೆ. ತುಂಬಾ ಏನಾಗುತ್ತೋ ಆಗಲಿ ಅನ್ನುವ ಲೆಕ್ಕದಲ್ಲಿ ಸುಮ್ಮನೆ ಇದ್ದಾರೆ. ನೀವು ಎಷ್ಟೇ ಫೋನ್ ಮಾಡಿದ್ರು, ಎಷ್ಟೇ ಮೆಸೇಜಸ್ ಮಾಡಿದ್ರು, ಏನೇ ಮಾಡಿದ್ರು, ಮತ್ತೆ ಸರಿ ಹೋಗುತ್ತೆ ಅಂತ ಹೇಳಿ ನೀವು ಥಿಂಕ್ ಮಾಡಿದ್ರು, ಏನೇ ಮಾಡಿದ್ರು ಆ ವ್ಯಕ್ತಿ ತುಂಬಾ ತಾಳ್ಮೆಯಿಂದ ಇದ್ದಾರೆ. ಈ ಹಿಂದೆ ಆ ವ್ಯಕ್ತಿ ಆ ರೀತಿ ಇರಲಿಲ್ಲ. ನೀವು ತುಂಬ ಬೇಜಾರಾಗ್ತೀರಾ ಅಂದ ತಕ್ಷಣವೇ ಬೇಗ ರಿಯಾಕ್ಟ್ ಮಾಡುವಂಥದ್ದು, ಬೇಗ ನಿಮ್ಮ ಮೇಲೆ ವಾಲುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಬಟ್ ಆದರೆ ಈಗ ಆ ವ್ಯಕ್ತಿ ತುಂಬಾ ತಾಳ್ಮೆಗೆ ಹೋಗಿದ್ದಾರೆ. ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್, ದೇವಸ್ಥಾನಗಳಿಗೆ ಹೋಗೋದು, ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊಳ್ಳೋದು. ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿದೆ ನಿಮ್ಮ ನಡುವೆ, ಆ ಇನ್ಸಿಡೆಂಟ್ ಮರೆಯೋದಕ್ಕಾಗ್ತಾ ಇಲ್ಲ, ಏನೂ ಇಲ್ಲ. ಈ ವ್ಯಕ್ತಿನೇ ಒಂದಷ್ಟು ಮೌನಕ್ಕೆ ತಿರುಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆ ವ್ಯಕ್ತಿಗೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ನೆನಪುಗಳು ಸಾಕಷ್ಟು ಕಾಡೋದಕ್ಕೆ ಶುರುವಾಗುತ್ತೆ. ಆದರೆ ನಿಧಾನವಾಗಿ ಕಾಡೋದಕ್ಕೆ ಶುರು ಆಗುತ್ತೆ. ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗ್ತಾ ಇದೆಯಾ, ಆಗುತ್ತಾ ಅಂತ ನಾನು ನೋಡೋದಕ್ಕೆ ಹೋದರೆ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ಈ ವಿಚಾರದಲ್ಲಿ ಆ ವ್ಯಕ್ತಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದು ಇದೆ, ತುಂಬ ಯೋಚನೆ ಮಾಡಿದ್ದೂ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಅವ್ರಿಗೆ ನೀವು ಏನೇನೆಲ್ಲ ಅಫರ್ಮೇಷನ್ಸ್ಗಳನ್ನ ಕಳಿಸಿದ್ರಿ, ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ, ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕರೆದು ಎಲ್ಲ ಮಾಡಿದ್ರಿ, ಅದೇ ರೀತಿ ಆ ವ್ಯಕ್ತಿ ಕೂಡ ಸಾಕಷ್ಟು ಯೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಆ ವ್ಯಕ್ತಿಗೆ ಈಗ ಆಲ್ರೆಡಿ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರಿಗೊಂದು ರೀತಿ ತಲೆ ಓಡ್ತಾ ಇಲ್ಲ. ಬಟ್ ಆದರೆ ಈ ವ್ಯಕ್ತಿಯ ಮೈಂಡ್ನಲ್ಲಿ ಒಂದಷ್ಟು ದಿನಗಳ ಕಾಲ ನೀವು ಸೈಲೆಂಟ್ ಆಗಿದ್ಬಿಡಿ, ಮೌನವಾಗಿರಿ. ಏನೂ ರಿಯಾಕ್ಟ್ ಮಾಡಬೇಡಿ, ಫೋನ್ ಕಾಲ್ಸ್ ಮಾಡಬೇಡಿ, ಮೆಸೇಜಸ್ ಮಾಡಬೇಡಿ. ಅವ್ರು ಬ್ಲಾಕ್ ಮಾಡಿದ್ರು ಕೂಡ ನಾನಿದ್ದೀನಿ ಅನ್ನುವ ಪ್ರೆಸೆನ್ಸ್ ತೋರ್ಸೋಕೆ ಹೋಗಬೇಡಿ. ಇರಿಟೇಟ್ ಮಾಡೋದು ಹಾಗಾಗತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ಸೈಲೆಂಟಾಗಿದ್ದಾಗ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಹೋಗುವಂಥದ್ದಿದೆ. ಅವರಿಗೆ ತುಂಬಾ ತಾಳ್ಮೆಯಿಂದ ಇದ್ದಾರೆ, ತುಂಬಾ ಬೇಡವೇ ಅನ್ನೋ ರೀತಿ ಇದ್ದಾರೆ. ಇಲ್ಲಿ ಈ ವ್ಯಕ್ತಿಗೆ ಇಂದು ರಾತ್ರಿ ನೆನಪಾಗುತ್ತಾ? ಇಂದು ರಾತ್ರಿ ನೆನಪಾಗ್ತಾ ಇದೆಯಾ? ಇಲ್ಲಿ ನೈಟ್ ಆಫ್ ಚಾರ್ಲ್ಸ್ ಬರ್ತಾ ಇದೆ. ಸಾಕಷ್ಟು ನೆನಪುಗಳು, ಎಮೋಷನ್ಸ್ಗಳು, ಕಣ್ಣೀರು, ಇದನ್ನೆಲ್ಲ ಆ ವ್ಯಕ್ತಿ ಹಾಕಿದ್ದಾರೆ. ಬಟ್ ಆದರೆ ಇಲ್ಲಿ ಮತ್ತಷ್ಟು ಮೆಸೇಜ್ಗಳನ್ನು ನೋಡೋಣ. ಇಲ್ಲಿ ನಿಮ್ಮ ಭಾವನೆಗಳು ಯಾವ ರೀತಿ ಇದೆ? ಇಲ್ಲಿ ಸಡನ್ನಾಗಿ ಆಗಿಬಿಡಬೇಕು, ಸಡನ್ ನಿರ್ಧಾರ ತಗೊಳ್ಳುವಂಥದ್ದು, ಸಡನ್ನಾಗಿ ಇದಾಗ್ಬಿಡುತ್ತೇನೋ ಅಂತೇಳಿ. ದಯವಿಟ್ಟು ನೀವು ಹೋಪ್ ಏನಿಟ್ಟಿದ್ದೀರಲ್ಲ, ಆ ಹೋಪ್ ನೀವು ಸಾಕಷ್ಟು ಈ ವಿಚಾರವಾಗಿ ತುಂಬ ಹೋಪ್ ಇಟ್ಟಿದ್ದೀರಿ, ಮತ್ತೆ ಬರ್ತಾರೆ, ಮತ್ತೆ ಮಾತಾಡ್ತಾರೆ, ಮತ್ತೆ ಮೆಸೇಜ್ ಮಾಡ್ತಾರೆ, ಈ ಸಾಕಷ್ಟು ಇದೆ, ಸಾಕಷ್ಟು ಯೋಚನೆಗಳಿದೆ. ಬಟ್ ಆದರೆ ಸಡನ್ನಾಗಿ ಆಗಬೇಕು ಅನ್ನುವ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು ನೀವು ಒಂದಷ್ಟು ಕಟ್ಟಾಕೊಳ್ಬೇಕಾಗತ್ತೆ, ನಿಮಗೆ ನೀವೇ ಹಿಡಿದಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಎನರ್ಜಿ ಸಡನ್ನಾಗಿ ಈಗಲೇ ಆಗಿಬಿಡಬೇಕು, ಈಗಲೇ ಮೆಸೇಜ್ ಮಾಡಬೇಕು, ಅದೆಲ್ಲ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಈಗಲೇ ನನ್ನಂತೆ ಈಗ ಮಾತಾಡ್ತಾ ಇದ್ದರೂ ಕೂಡ ಅವರಲ್ಲಿ ಏನೋ ಒಂದು ನೆಗ್ಲೆಕ್ಟೋ ಅಥವಾ ಇನ್ನೊಂದು ನೀವು ಕಾಣೋದಕ್ಕೆ ಶುರು ಆಗಿರ್ತೀರಿ. ಇದಕ್ಕೆ ಮತ್ತೆ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪದೇ ಆ ವ್ಯಕ್ತಿಗೆ ನೀವು ಪ್ರೆಸೆನ್ಸ್ ಮಾಡ್ತಾ ಇದ್ದೀರಿ, ನಾನಿದ್ದೀನಿ ಅಂತ ತೋರಿಸ್ಕೊಳ್ಳುವಂಥದ್ದು, ಅವ್ರಿಗೆ ಸಾಕಷ್ಟು ತಲೆಯಲ್ಲಿ ಗೊಂದಲ ಇಡುವಂಥದ್ದು, ಬೇರೆ ಅವ್ರ ಕೈಯಲ್ಲಿ ಫೋನ್ ಮಾಡಿಸುವಂಥದ್ದು, ಬೇರೆ ರೀತಿಯಲ್ಲಿ ಅವ್ರನ್ನ ತಲುಪುವಂಥದ್ದು, ಬೇರೆ ರೀತಿಯಲ್ಲಿ ಮೆಸೇಜ್ ಮಾಡುವಂಥದ್ದು, ಏನೇನೋ ಡ್ರಾಮಾಗಳು ಏನೇನೋ ಮಾಡ್ತಿರ್ತೀರಿ. ದಯವಿಟ್ಟು ಅದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳಬಹುದು. ಓಕೆ,
ಆ ವ್ಯಕ್ತಿಗೂ ಕೂಡ ನೆನಪಾಗತ್ತೆ. ಬಟ್ ಆದರೆ ಆ ವ್ಯಕ್ತಿ ಒಂದಷ್ಟು ಪೂಜೆ ಪುನಸ್ಕಾರಗಳು, ದೇವಸ್ಥಾನಗಳು, ಹಾಗೆ ಹಿರಿಯರ ಸಮ್ಮುಖವಾಗಿ ಮಾತುಗಳನ್ನು ಕೇಳುವಂಥದ್ದು, ಇದೆಲ್ಲ ಮಾಡ್ತಾ ಇರೋದ್ರಿಂದ ಇಯರ್ ಹೈ ಪ್ರಿಸ್ಟೆಸ್ ಬರ್ತಾ ಇದೆ. ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಮನಸ್ಸನ್ನು ಅವ್ರು ಹೀಲ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ನಿಮ್ಮಷ್ಟೇ ಎಮೋಷನ್ಸ್ಗಳು ಇದೆ, ಎಲ್ಲ ಇದೆ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ದೇವಿಯ ಆರಾಧನೆ ಮಾಡುವಂಥದ್ದು, ಈ ರೀತಿ ಅವರು ಮೈಂಡ್ ಡೈವರ್ಟ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ದೇವಿ ಆರಾಧನೆ ಮಾಡುವಂಥದ್ದು, ಅವರ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ದೇವರ ಮೊರೆ ಹೋಗಿ ಅವ್ರನ್ನ ಒಂದಷ್ಟು ಕಂಟ್ರೋಲಿಗೆ ಇಡುವಂಥದ್ದು, ಈ ರೀತಿ ಅವರು ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಫೋನ್ ಮಾಡಬೇಕಾಗಿತ್ತು, ಅಥವಾ ನಿಮ್ಮ ಹತ್ರ ವಾಲ್ ಬೇಕಾಗಿತ್ತು, ಏನೇ ಮಾಡಬೇಕಾಗಿತ್ತು, ಅದನ್ನು ತಡಿತಾ ಇರುವುದೇ ಒಂದು ದೇವಿಯ ಶಕ್ತಿ ಏನಿದೆಯಲ್ಲ ಅವರನ್ನು ತಡಿತಾ ಇದೆ. ಏಕೆಂದರೆ ಅವರ ಫ್ಯಾಮಿಲಿ ಆಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರೇ ಇರ್ಬೋದು, ಇವನು ತಪ್ಪು ದಾರಿಯಲ್ಲಿ ಅಥವಾ ಇವಳು ತಪ್ಪು ದಾರಿಯಲ್ಲಿ ಹೋಗ್ತಾಳೇನೋ ಅನ್ನುವ ರೀತಿಯಲ್ಲಿ ಅವರ ಫೀಲ್ ಆಗಿರೋದ್ರಿಂದ ಅವ್ರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇದು ರಾತ್ರಿ ಅವ್ರಿಗೆ ಎಮೋಷನ್ಸ್ ಯಾಕೆ ಆಗ್ತಾ ಇಲ್ಲ, ನಿಮ್ಮಷ್ಟೇ ಅವ್ರು ಯಾಕೆ ಫೀಲ್ ಮಾಡ್ತಾ ಇಲ್ಲ, ಸದ್ಯಕ್ಕೆ ಯಾಕೆ ಸ್ವಲ್ಪ ದಿನಗಳು ಟೈಮ್ ತೊಗೊಳ್ತಿದ್ದು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಸ್ಪಿರಿಚುವಲ್ ಕನೆಕ್ಟ್ ಆಗಿದ್ದಾರೆ. ಇನ್ನು ಕೆಲವ್ರ ಲೈಫಲ್ಲಿ ಅವರ ಪರ್ಸ್ನಲ್ ವ್ಯಕ್ತಿಗಳು ದೇವರ ಮೊರೆ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಿಮ್ಮಷ್ಟೇ ಫೀಲ್ ಮಾಡ್ಕೊಳ್ಳೋದು ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.